ಹಾಂ ಸರ್ ನಮಸ್ತೆ. ಸರ್ ನಮಸ್ಕಾರ. ಚಂದ್ರಶೇಖರ್ ಅವರೇ, ಈಗ ನಾವು ನೋಡಿದೀವಿ ಈಗ ಟ್ರೈಕೋಡರ್ಮಾ ಸುಡೋಮೋನಾಸ್ ಪ್ಯಾಕೆಟ್ಸ್ಗಳೆಲ್ಲ ಹಾಂ ನಮ್ಮ ಜೈವಿಕ ಕೇಂದ್ರದಿಂದ ತಂದಿಂದೆಲ್ಲ ಇಲ್ಲೆಲ್ಲ ನಿಮ್ಮ ಹೊಲ್ದಾಗ ನೋಡಿದೀವಿ ಸರ್. ಹಾಂ ಸೊ ಇದಕ್ಕೆ ರೂಢಿ ಮಾಡ್ಕೊಂಡಿರಿ ಈಗ ನೀವು? ಮಾಡ್ಕೊಂಡಿದ್ದೇವೆ ಸರ್ ಈ ರೂಢಿ. ನಾವು ಉಳ್ಳಾಗಡ್ಡಿ ಭೀ ಉಪಯೋಗಿಸ್ಕೊಂಡಿದ್ದೆವು. ಹಾಂ. ಮತ್ತು ಈಗ ಆಲ್ರೆಡಿ ಕಲ್ಲಂಗಡಿಗೆ ಲಾಸ್ಟ್ ಮೂಮೆಂಟ್ದಾಗ ಬೆಳೆಗಳು ಒಣಗ್ತಾ ಇದ್ದೆವು. ಹಾಂ. ಇದಕ್ಕೆ ರೆಡ್ಮಿಲ್ ಗೋಲ್ಡ್ ಹಾಂ. ಅದು ನಮಗೆ ಬಿಡು ಅಂತ ಹೇಳಿದರು. ಹಾಂ. ಆದ್ರೆ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ಲಿಂದೆ ಹಾಂ. ಕಂಪ್ಲೀಟಾಗಿ ನಮ್ಮದು ಇನ್ನೂ ಹಸಿರು ಇದನ್ನೇ ಕಾಣ್ತದೆ. ಇದಾಗಿದೆ. ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗ್ಯದ ಸರ್ ವಾಟರ್ ಮೆಲನ್ದಾಗ? ಏನಾಗ್ತಾ ಇತ್ತು? ವಾಟರ್ ಮೆಲ್ನ ಲಾಸ್ಟ್ ಟೈಮಿಗೆ ನಮ್ದು ಏನಂದ್ರೆ ಅವು ಇದು ಬೆಳ್ಳಿ ಒಣಗ್ತೈತಿ ಸರ್. ಹಾಂ. ಅಲ್ಲಿ ಇಲ್ಲಿ ಒಂದೊಂದು ಬೆಳ್ಳಿಗಳು ಕಾಣ್ತಾ ಇದ್ವು. ಹಾಂ. ಅಂಥ ಸಮಯದಲ್ಲಿ ನಾವು ರೆಡ್ಮಿಲ್ ಇದು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಬಿಟ್ಟಿದ್ದೆವು ಸರ್. ಎಷ್ಟು ಸ್ಪ್ರೇ ತೊಗೊಂಡಿರಿ? ಸ್ಪ್ರೇ ಇಲ್ಲ ಸರ್, Drenching? ಡ್ರಿಪ್ ಒಂದ್ಸರಿ ಮಾಡಿರಿ? ಬಿಟ್ಟಿದ್ದೇವೆ ಸರ್. ಒಂದು 200 ಬ್ಯಾರಲ್ದಾಗ 2 kg ಟ್ರೈಕೋಡರ್ಮಾ 2 kg ಸೂಡೋಮೋನಾಸ್ ಹಾಕಿ ಹಾಂ. ನಾವು ಎಷ್ಟು ಸರಿ ಬಿಟ್ರಿ ಡ್ರೆಂಚಿಂಗ್? ಡ್ರಿಪ್ ಮುಖಾಂತರ ಒಂದ್ಸಲ ಬಿಟ್ಟು ಒಂದು ಸರಿದ ಕಂಟ್ರೋಲ್ ಮಾಡ್ಬಿಟ್ಟು. ಒಂದ್ಸಲ ಕಂಟ್ರೋಲ್. ಈಗ ಎಷ್ಟು ಸರ್? ಈಗ 2 acres ಸರ್ ವಾಟರ್ ಮೆಲನ್? 1.5 ಎಕರ್. ಎಷ್ಟು ಟನ್ವರೆಗೆ ಎಕ್ಸ್ಪೆಕ್ಟ್ ಮಾಡಲ್ತೀರಿ ಸರ್? ಎಷ್ಟು ಬರ್ತದೆ ನೋಡ್ಬೇಕು ಸರ್. ಫಸ್ಟ್ ಟೈಮ್ ನಾನು ಬೆಳೆದಿದ್ದು ಹಾಂ. ಕಲ್ಲಂಗಡಿ. ನಾವು ಮೊದಲೆಲ್ಲ ಉಳ್ಳಾಗಡ್ಡಿ ಬೆಳಿತಾಯಿದ್ದೆವು. ಅದ್ರ ಬಟ್ ಈ ಕೊನೆ ಹಂತದಲ್ಲಿ ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರುವುದರಿಂದ ಇಳುವರಿ ಕಡಿಮೆ ಬರ್ತದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸರ್. ಓವರಾಲ್ ತಮಗೇನಪ್ಪ ಅಂದ್ರೆ ಟ್ರೈಕೋಡರ್ಮಾ ಸುಡೋಮೋನಾಸ್ ಅದರ ಏನಪ್ಪ ಅಂದ್ರೆ ರಿಸಲ್ಟ್ಗಳಿಂದ ತಮ್ಗೆ ಖುಷಿ ಇದೆ ಸರ್? ಸರ್ ಖುಷಿ ಇದೆ. ಈಗ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ನಾವು ಒಂದು ವೇಳೆ ಬಿಟ್ಟೆವು ಅಂದ್ರೆ ನಮಗೆ ನಮ್ಮ ಭೂಮಿಯಲ್ಲಿ ಭಾಳ ಜೀವಕೋಶಗಳು ಇದು ಚಲೋ ಆಗುತ್ತೆ. ಮತ್ತು ಅಲ್ಲಿ ಒಂದು ಫೈಟ್ ಮಾಡುವಂಥ ಒಂದು ಇದು ಪ್ರಕ್ರಿಯೆ ಕೂಡ ನಡೀತೆ ಅಂದೇಳಿ ನಾನು ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ಲಿಂದ ತಿಳ್ಕೊಂಡಿದ್ದೆ ಸರ್. ಓಕೆ ಸರ್, ಥ್ಯಾಂಕ್ ಯು.